ನಮಸ್ಕಾರ ವೀಕ್ಷಕರೇ, MBBS ಇನ್ ಜಾರ್ಜಿಯಾ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ನೇಹ ಸಾವಂತ್. ತುಂಬಾ ಜನ ವಿದ್ಯಾರ್ಥಿಗಳಿಗೆ ನಾನು ಒಳ್ಳೆ ಡಾಕ್ಟರ್ ಆಗಬೇಕು ಅನ್ನುವಂತಹ ಆಸೆ ಕನಸು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಕಠಿಣ ಪರಿಶ್ರಮ ಕೂಡ ಪಡ್ತಾರೆ. ಆದರೆ ಭಾರತಕ್ಕಿಂತ ವಿದೇಶದಲ್ಲಿ MBBS ಮಾಡಬೇಕು ಅನ್ನುವಂತಹ ಆಸೆಯನ್ನ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೊಂದಿರ್ತಾರೆ. ಆದರೆ ತುಂಬಾ ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ದೇಶವನ್ನ ನಾವು ಚೂಸ್ ಮಾಡ್ಕೋಬೇಕು, ಯಾವ ದೇಶದಲ್ಲಿ ಯಾವ ಯೂನಿವರ್ಸಿಟಿಯನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂತಹ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಅದಷ್ಟೇ ಅಲ್ಲ, ಅಲ್ಲಿರುವಂತಹ ಸೇಫ್ಟಿ, ಅಲ್ಲಿರುವಂತಹ ಆಹಾರ ಪದ್ಧತಿ ಎಲ್ಲದಕ್ಕೂ ನಾವು ಸೂಟ್ ಆಗ್ತೀವಿ ಅಥವಾ ನಾವು ಅದಕ್ಕೆ ಹೊಂದಿಕೊಳ್ತೀವ ಅನ್ನುವಂತಹ ಪ್ರಶ್ನೆಗಳಿದ್ದೇ ಇರುತ್ತೆ. ತಮ್ಮ ಕನ್ಫ್ಯೂಷನ್ಸ್ ಅಥವಾ ತಮ್ಮ ಪ್ರಶ್ನೆಗಳು ಏನಿದ್ರು ಕೂಡ ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ವರ್ಲ್ಡ್ ಎಜುಕೇಶನ್ ಸೆಂಟರ್ನ ಕೌಶಲ್ಯ ಮಜ್ಗೆ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಮ್ಯಾಮ್. ನಮಸ್ತೆ. ನಾನು ಹೇಳ್ತಾ ಇದ್ದೆ, ತುಂಬಾ ಜನ ವಿದ್ಯಾರ್ಥಿಗಳಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ, ಯಾವ ಯೂನಿವರ್ಸಿಟಿ ಹೋಗಬೇಕು, ಎಷ್ಟು ಖರ್ಚಾಗುತ್ತೇನೋ, MBBS ವಿದೇಶದಲ್ಲಿ ಮಾಡೋದು ನಮ್ಮ ಮಾತಾ ಅನ್ನುವಂಥ ಸಾಕಷ್ಟು ಮಾತುಗಳನ್ನು ಆಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್, ವರ್ಲ್ಡ್ ಎಜುಕೇಷನ್ ಸೆಂಟರ್ ವಿದೇಶದಲ್ಲಿ MBBS ಮಾಡೋರಿಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ? ವರ್ಲ್ಡ್ ಎಜುಕೇಷನ್ ಸೆಂಟರ್ ನಮ್ಮ ಸಂಸ್ಥೆ ಪ್ರಾರಂಭವಾಗಿದ್ದು 2015 ಸೊ ಕಳೆದ 5 ವರ್ಷಗಳಿಂದ ನಾವು ಹೊರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ MBBS ಮಾಡ್ಬೋದು, ಯಾವ್ಯಾವ ಕಂಟ್ರಿಗಳಿದೆ, ಯಾವ್ಯಾವ ಯೂನಿವರ್ಸಿಟಿಗಳು ಚೂಸ್ ಮಾಡ್ಬೋದು, ಸೊ ಈ ಎಲ್ಲ ನಿಟ್ಟಿನಲ್ಲೂ ಆಲ್ಮೋಸ್ಟ್ 1,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಒಂದು MBBS ಅಭ್ಯಾಸಕ್ಕೆ ಮಾರ್ಗದರ್ಶನ ಕೊಡ್ತಾ ಬಂದಿದ್ದೀವಿ. ಬೇಸಿಕಲಿ ನಾವು ಅವ್ರಿಗೆ ಏನು ಗೈಡ್ ಮಾಡ್ತೀವಿ ಅಂತ ಅಂದರೆ, ಸ್ಟೂಡೆಂಟ್ಸ್ಗೆ MBBS ಮಾಡೋದು ಅನ್ನೋದು ಒಂದು ದೊಡ್ಡ ಕನಸು ಆ್ಯಕ್ಚುಲಿ. ಸೊ ನಮ್ಮ ದೇಶದಲ್ಲಿ MBBS ಅನ್ನೋದು ಎಲ್ಲರ ಒಂದು ಕೈಗೆಟ್ಕೋ ಅಂತ ಮಾತಲ್ಲ. ಅದು ಎಲ್ಲರ ಕನಸು ನನಸು ಮಾಡೋಕ್ಕೆ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ಬಿಕಾಸ್ 1 ಲಕ್ಷ ಟೋಟಲ್ MBBSಗಳ ಸೀಟ್ಗಳ ಸಂಖ್ಯೆ ಇರೋದು 76,000. ಸೊ ನಮ್ಮ ದೇಶದಲ್ಲಿ 16 ಲಕ್ಷ ಈ ವರ್ಷ ನೀಟ್ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿದ್ದಾರೆ. ಕರ್ನಾಟಕದಲ್ಲಿ 1,30,000 ಸ್ಟೂಡೆಂಟ್ಸ್ ನೀಟ್ ಬರೆದಿದ್ದಾರೆ. ಸೊ ಆ ಒಂದು 1,30,000 ಸ್ಟೂಡೆಂಟ್ಸ್ಗೆ ನಮ್ಮ ಕರ್ನಾಟಕದಲ್ಲಿ ಇರೋ ಸೀಟ್ಗಳ ಸಂಖ್ಯೆ ಓನ್ಲಿ 5,600. ಅಂದರೆ ಜಸ್ಟು 5% ಸೀಟ್ಸ್ ಕೂಡ ನಮ್ಮಲ್ಲಿ ಇಲ್ಲ. 95% ಆಫ್ ಸ್ಟೂಡೆಂಟ್ಸ್ ಯಾರ್ಯಾರು ಡಾಕ್ಟ್ರ್ ಆಗಬೇಕಂತ ಅಂದ್ಕೊಂಡಿದ್ದಾರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ, ನೀಟ್ ಬರೆದು ನಾಳೆ ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ, ಆ ಎಲ್ಲ ಮಕ್ಕಳಲ್ಲೂ 95% ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಸೀಟ್ ಸಿಗಲ್ಲ. ಸೊ ಅಂಥ ಮಕ್ಕಳು ಎಷ್ಟೋ ಚಿಕ್ಕವರಿದ್ದಾಗಿಂದನೂ ಒಂದು ಕನಸು ಕಂಡಿರ್ತಾರೆ, MBBS ಮಾಡಬೇಕು, ಡಾಕ್ಟ್ರ್ ಆಗಬೇಕು ಅಂತ. ಸೊ 95% ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಒಂದು ಕನಸು ನುಚ್ಚು ನೂರಾಗೋ ದಿನ ಟುಮಾರೋ. ಸೊ ಇಂಥ ಮಕ್ಕಳಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಮ್ಮ ದೇಶದಲ್ಲಿ ಸಿಕ್ಕಿಲ್ಲ ಅಂತ ಅಂದರೆ, ಅದು ನಮ್ಮ ಕರ್ನಾಟಕದಲ್ಲಿ ಸೀಟ್ ಸಿಗಲಿಕ್ಕೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ಕ್ವಾಲಿಫೈ ಆಗಿಲ್ಲ ಅಂತಂದರೆ, ಹೊರದೇಶಗಳಲ್ಲೂ ಜಾರ್ಜಿಯಾದಲ್ಲಿ ಒಳ್ಳೆ ಅವಕಾಶ ಇದೆ. ಜಾರ್ಜಿಯಾ ಬಿಟ್ಟು ಬೇರೆ ಬೇರೆ ಕಂಟ್ರಿಗಳು ಇದೆ. ಸೊ ಇವತ್ತು ನಾವು ಜಾರ್ಜಿಯಾ ಬಗ್ಗೆ ಮಾತಾಡ್ತಿದ್ದೀವಿ. ಜಾರ್ಜಿಯಾದಲ್ಲಿ ಕೂಡ ಅರೌಂಡ್ 18 ಯೂನಿವರ್ಸಿಟಿಗಳಿದೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ಮಾನ್ಯತೆಯನ್ನು ಪಡೆದಿರುವಂಥ ಯೂನಿವರ್ಸಿಟಿಗಳು. ಇವತ್ತು ವಿ ವಿಲ್ ಟಾಕ್ ಅಬೌಟ್ ಜಿಯೋಮೆಡಿ ಟೀಚಿಂಗ್ ಯೂನಿವರ್ಸಿಟಿ. ಈ ಜಿಯೋಮೆಡಿ ಟೀಚಿಂಗ್ ಯೂನಿವರ್ಸಿಟಿ ಬಂದುಬಿಟ್ಟು ಈ ಒಂದು ಯೂನಿವರ್ಸಿಟಿಗೆ ಕಳೆದ 5 ವರ್ಷಗಳಿಂದ ನಾವು ವಿದ್ಯಾರ್ಥಿಗಳಿಗೆ ಕಳಿಸ್ತಾ ಬಂದಿದ್ದೀವಿ. ನಮ್ಮ ಕರ್ನಾಟಕದಿಂದ ಈ ಒಂದು ಯೂನಿವರ್ಸಿಟಿನಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸದ್ಯಕ್ಕೆ ಓದ್ತಾ ಇದ್ದಾರೆ, ಅವರ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಯರ್ಗೆ ಗ್ರ್ಯಾಜುಯೇಟ್ ಕೂಡ ಆಗ್ತಾರೆ. ಸೊ ಯೂನಿವರ್ಸಿಟಿ ತುಂಬ ಚೆನ್ನಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ದೇ ಹ್ಯಾವ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್. ಮತ್ತು ಇಲ್ಲಿ ಎಜುಕೇಷನ್ ಬಂದ್ಬಿಟ್ಟು 6 years. ಆಮೇಲೆ ಜಾರ್ಜಿಯಾ ಬಂದ್ಬಿಟ್ಟು ಯುರೋಪಿಯನ್ ಕಂಟ್ರಿ, ಬೇಸಿಕಲಿ ಯುರೋಪಿಯನ್ ಕಂಟ್ರಿ. ಸೊ ಇಲ್ಲಿ ಒಂದು ಎಜುಕೇಷನ್ ಬಂದ್ಬಿಟ್ಟು ಬೊಲೊನೋ ಪ್ರಾಸೆಸ್ ಅಂತ ಒಂದು ಫಾಲೋ ಮಾಡ್ತಾರೆ. ಬೊಲೊನೋ ಅಂದರೆ ನಾವು ಹೆಂಗೆ CBSE ಆಮೇಲೆ ಸ್ಟೇಟ್ ಸಿಲೆಬಸ್ ಅಂತೀವಲ್ಲ, ಹಾಗೆ ಎಂಟೈರ್ ಯುರೋಪಲ್ಲಿ ದ ಸಿಲೆಬಸ್ ಇಸ್ ಕಾಲ್ಡ್ ಆ್ಯಸ್ ಬೊಲೊನೋ. ಸೊ ಈ ಜಾರ್ಜಿಯಾದಲ್ಲಿ ಕೂಡ ಬೊಲೊನೋನ ಫಾಲೋ ಮಾಡ್ತಾರೆ. ಸೊ ಡಿಗ್ರಿ ಬಂದುಬಿಟ್ಟು ಜಾರ್ಜಿಯಾ
ದಲ್ಲಿ ಜಾರ್ಜಿಯಾದಲ್ಲಿ ಓದಿದ್ಮೇಲೆ ಈ ಡಿಗ್ರಿ ಎಲ್ಲ ಯುರೋಪಿಯನ್ ಕಂಟ್ರಿನಲ್ಲೂ ಅಂದರೆ 30ಕ್ಕೂ ಹೆಚ್ಚಿನ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಾನ್ಯತೆಯನ್ನು ಪಡೆದಿರುತ್ತೆ. ವಿದ್ಯಾರ್ಥಿಗಳು ಜಾರ್ಜಿಯಾದಲ್ಲಿ ಓದಿದ್ಮೇಲೆ ಅವರ MBBS ಅಭ್ಯಾಸ ಕಂಪ್ಲೀಟ್ ಮಾಡಿದ್ಮೇಲೆ ಯಾವುದೇ ಯುರೋಪಿಯನ್ ದೇಶಕ್ಕೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ಅಷ್ಟಲ್ಲದೆ ಜಾರ್ಜಿಯಾದಲ್ಲಿ ಜಿಯೋಮೆಡಿನಲ್ಲಿ ಓದೋದ್ರಿಂದ ದೆರ್ ಆರ್ ಸಮ್ ಎಕ್ಸ್ಟ್ರಾ ಬೆನಿಫಿಟ್ಸ್. ಅಂದರೆ ಈ ಜರ್ಮನಿಯಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಇದೆ, ಮತ್ತು USMLE ಇದೆ. USMLE ಅಂದರೆ US ಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಂದ್ರೆ USMLE ಅಂತ ಒಂದು ಎಕ್ಸಾಮ್ ಬರಿಬೇಕಾಗುತ್ತೆ. ಸೊ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಒಂದು ಪ್ರಿಪ್ರೇಷನ್ನ ಮಾಡ್ತಾರೆ. ಅಮೇರಿಕಾದಲ್ಲಿ ಓದಿರೋಂಥ ಡಾಕ್ಟರ್ಸ್ ಸ್ಟೂಡೆಂಟ್ಸ್ಗೆ ಕೋಚಿಂಗ್ ಕೊಡ್ತಾರೆ. ಅದಲ್ಲದೆ MCI ಕೋಚಿಂಗ್ ಇದೆ. MCI ಅಂದರೆ ನಮ್ಮ ದೇಶಕ್ಕೆ ಬಂದಮೇಲೆ ಪ್ರಾಕ್ಟೀಸ್ ಮಾಡಲಿಕ್ಕೆ MCI ಸ್ಕ್ರೀನಿಂಗ್ ಟೆಸ್ಟ್ ಅಂತ ಬರಿಬೇಕಾಗುತ್ತೆ. ಸೊ ಈ ಹೈದರಾಬಾದಿಂದ ಕೆಲವೊಂದು ಗ್ರೂಪ್ ಆಫ್ ಡಾಕ್ಟರ್ಸ್ನ ಕರೆಸ್ಬಿಟ್ಟು ಅವರು MCI ಕೋಚಿಂಗ್ ಕೂಡ ಕೊಡ್ತಾರೆ. ಸೊ ಎಲ್ಲ ರೀತಿಯಲ್ಲೂ ಯೂನಿವರ್ಸಿಟಿಗಳಲ್ಲಿ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ ಇಂಡಿಯನ್ ಸ್ಟೂಡೆಂಟ್ಸ್ಗೆ. ಸಪ್ರೇಟ್ ಇಂಡಿಯನ್ ಹಾಸ್ಟೆಲ್ಸ್ ಇದೆ, ಗರ್ಲ್ಸ್ಗೆ ಬಾಯ್ಸ್ಗೆ ಎಲ್ಲ. ಜಿಯೋಮೆಡಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಧನಲಕ್ಷ್ಮಿ ಅನ್ನುವಂತಹ ವಿದ್ಯಾರ್ಥಿ ನಮ್ಮ ಜೊತೆಗೆ ಜಾರ್ಜಿಯಾದಿಂದ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಧನಲಕ್ಷ್ಮಿ ಅವರೇ. ಫಸ್ಟ್ ಆಫ್ ಆಲ್ ನೀವು ಹೇಗಿದ್ದೀರಾ? ಯಾವ ರೀತಿಯಾಗಿ ಜಿಯೋಮೆಡಿ ಯೂನಿವರ್ಸಿಟಿಯಲ್ಲಿ ತಮ್ಮ ಎಜುಕೇಶನ್ ನಡೀತಾ ಇದೆ? ನಮಸ್ಕಾರ ಮೇಡಮ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನಾನು ಜಿಯೋಮೆಡಿ ಸ್ಟೂಡೆಂಟ್. ಐ ಆಮ್ 6th year ಮೆಡಿಕಲ್ ಸ್ಟೂಡೆಂಟ್. ಇವಾಗ 6th year ಸ್ಟಾರ್ಟ್ ಮಾಡ್ತಿದ್ದೀವಿ ಫ್ರಮ್ ಟುಮಾರೋ. ಸೊ ಹಿಂದಿನ 5 ವರ್ಷಗಳಿಂದ ನಾನು ಈ ಯೂನಿವರ್ಸಿಟಿಯಲ್ಲಿ ಓದ್ತಿರೋದು. ಅಂಡ್ ಐ ನೋ like how it has helped me develop everything, and education system is like the best, one of the best universities ant helbodu. All thanks to Kaushalya ma'am namna illi kalsirodike and guided us to the best university anta helbodu. Illi when we talk about the lecturers, they're all top class lecturers. The top most ranked lecturers across Georgia ಬಂದು ನಮ್ಮ ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡ್ತಾರೆ. and the accreditation system ಇವಾಗ ಮ್ಯಾಮ್ ಹೇಳಿದಂಗೆ ಬೊಲೋನೋ ಅಂತ, it is all like one subject will have like 100 points, and these 100 points ಅದು ಡಿವೈಡ್ ಆಗಿರುತ್ತೆ. 40 marks will be your internal assessment, and 20 marks will be midterm, and 40 again will be for your final exam. ಇದರಲ್ಲಿ ನಮ್ ಈಚ್ ಕ್ಲಾಸ್ ಅಲ್ಲಿ ಬರೀ 15 ಜನ ಸ್ಟೂಡೆಂಟ್ಸ್ ಇರ್ತೀವಿ ನಾವು. ಸೊ ಈಚ್ ಇಂಡಿವಿಜುವಲ್ ಅಟೆನ್ಷನ್ ಸಿಗುತ್ತೆ ನಮ್ಗೆ ಲೆಕ್ಚರರ್ಸ್ ಇಂದ. ಅಂಡ್ ಲೆಕ್ಚರರ್ಸ್ ತುಂಬಾ ಸ್ಟೂಡೆಂಟ್ ಫ್ರೆಂಡ್ಲಿ. ದೇ ಕೋಆರ್ಡಿನೇಟ್ ವಿತ್ ಯು. ದೇ ಆರ್ ರೆಡಿ ಟು ಹೆಲ್ಪ್ ಯು ಎನಿ ಟೈಮ್. ಯಾವಾಗ ಏನ್ ಸಮಸ್ಯೆ ಬಂದ್ರು ಹೆಲ್ಪ್ ಮಾಡ್ತಾರೆ. ನೀವು ಇಮೇಲ್ ಮಾಡ್ಬೋದು ಅವ್ರಿಗೆ. ಅವ್ರು ನಮ್ಗೆ ಪರ್ಸನಲ್ ನಂಬರ್ ಕೊಡ್ತಾರೆ. ನಾವು ಅವ್ರಿಗೆ ಯಾವಾಗ ಬೇಕಾದ್ರೂ ಮೆಸೇಜ್ ಮಾಡಿ ಏನ್ ಡೌಟ್ಸ್ ಇದ್ರು ಕೇಳ್ಬೋದು. ಸೊ ಇಟ್ ಇಸ್ ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ ಓವರ್ ಹಿಯರ್ ಎಜುಕೇಶನ್ ಸಿಸ್ಟಮ್ ಅಂತೂ. ಓಕೆ, ಇನ್ನೊಂದು ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ, ಇಂಡಿಯಾದಿಂದ ತುಂಬಾ ಜನ ವಿದೇಶಕ್ಕೆ ಹೋಗಿ ಕಲಿಬೇಕು ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಮತ್ತೆ ಅಲ್ಲಿ ತಿನ್ನುವಂತಹ ಆಹಾರ ಕೂಡ, ಅಲ್ಲಿ ಆಹಾರ ಪದ್ಧತಿ ಅಥವಾ ನಮ್ಮ ಇಂಡಿಯನ್ ಕ್ಯೂಸಿನ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತಾ? ಫುಡ್ಗೆ ಯಾವ ರೀತಿಯಾಗಿ ಹೊಂದ್ಕೊಳ್ತಾರೆ ಇಂಡಿಯನ್ ಸ್ಟೂಡೆಂಟ್ಸ್ ಅಲ್ಲಿ? ಖಂಡಿತ ಮ್ಯಾಮ್. ಸೇಫ್ಟಿ ಯಾವ ಮಕ್ಕಳು ದೂರ ಕಳ್ಸಿದ್ರು ತಂದೆ ತಾಯಿ, ದಟ್ ವುಡ್ ಬಿ ದ ಫಸ್ಟ್ ಪ್ರಯಾರಿಟಿ ಫಾರ್ ದೆಮ್. ನಾನು ಇಲ್ಲಿ 5 ವರ್ಷದಿಂದ ಇದ್ದೀನಿ. ನಾನು ಜಾರ್ಜಿಯಾ ಎಲ್ಲ ಪಾರ್ಟ್ ಆಫ್ ಜಾರ್ಜಿಯಾಗೂ ಹೋಗಿ ಬಂದಿದ್ದೀನಿ. ಅಂಡ್ ನಾನು 5 years ಅಲ್ಲಿ ಒಂದ್ಸತಿನೂ ಐ ಹ್ಯಾವಂಟ್ ಕಮ್ ಅಕ್ರಾಸ್ ಎನಿ ಇನ್ಅಪ್ರೋಪ್ರಿಯೇಟ್ ಬಿಹೇವಿಯರ್. ಪೊಲೀಸ್ ಇಂದ ಆಗಿರ್ಬೋದು ಅಥವಾ ಗವರ್ಮೆಂಟ್ ಇಂದ ಆಗಿರ್ಬೋದು. ದೇ ರೆಸ್ಪೆಕ್ಟ್ ಇಂಡಿಯನ್ಸ್ ಅ ಲಾಟ್. ಇಲ್ಲಿ ಇಂಡಿಯನ್ ಸಿನಿಮಾಗೆ, ಇಂಡಿಯನ್ ಕಲ್ಚರ್ಗೆ ತುಂಬಾ ಫೇಮ್ ಅಂಡ್ ತುಂಬಾ ಫಾಲೋಯಿಂಗ್ ಇದೆ. ಸೊ ದೇ ರೆಸ್ಪೆಕ್ಟ್ ಇಂಡಿಯನ್ ವುಮೆನ್. ಅದರ್ವೈಸ್ ಆಲ್ಸೋ ದೇ ರೆಸ್ಪೆಕ್ಟ್ ಎವ್ರಿಬಡಿ ಓವರ್ ಹಿಯರ್. ಸೇಫ್ಟಿ ಅಂತೂ ಪೇರೆಂಟ್ಸ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. And when we are talking about the cuisine, of course, ನಾವು ಮನೆಯಿಂದ ದೂರ ಬಂದವಾಗ that is the only thing that we want. ಮನೆ ತರ ಊಟ ಸಿಕ್ಕಿದ್ರೆ ಸಾಕಪ್ಪ, ನಮ್ಗೆ ಚೆನ್ನಾಗಿ ಊಟ ಸಿಕ್ಕಿದ್ರೆ ಸಾಕಪ್ಪ ಅಂತ. ಸೊ ಇಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ. ಇಲ್ಲಿ ಮೆಸ್ ಅವೈಲಬಿಲಿಟಿ ಇದೆ. ಹರೀಶ್ ಸರ್ ಅಂತ ನಮ್ಮಲ್ಲಿ ಫಾರಿನ್ ಕೋಆರ್ಡಿನೇಟರ್ ಇನ್ ಅವರ್ ಯೂನಿವರ್ಸಿಟಿ, ಅವರು ನಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾರೆ. ಅಂಡ್ ಹಾಸ್ಟೆಲ್ ಫೆಸಿಲಿಟಿಯಲ್ಲಿ ತುಂಬಾ ಒಳ್ಳೆ ಇಂಡಿಯನ್ ಕ್ವಿಸಿನ್, ಇಂಡಿಯನ್ ಫುಡ್, ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಅಂಡ್ ಅದರ್ ದೆನ್ ದಟ್, when if you choose not to live in the hostel and want to take accommodation on your own, ಎಷ್ಟೊಂದು ರೆಸ್ಟೋರೆಂಟ್ಸ್ ಇದಾವೆ, ಎಷ್ಟೊಂದು ಮೆಸ್ ಸರ್ವಿಸಸ್ ಇದಾವೆ. and all our Indian cuisines and all our top most the best food provide ಮಾಡ್ತಾರೆ.
ಓಕೆ ಧನಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಜಾರ್ಜಿಯಾದಿಂದ ಎಜುಕೇಷನ್ ಬಗ್ಗೆ ತುಂಬ ಚೆನ್ನಾಗಿ ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ಮೇಡಮ್ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು ಅವರು. ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ನಾನು ನಿಮಗೆ ಕೇಳಬೇಕು. ಭಾರತದಲ್ಲಿ MBBS ಮಾಡೋದಕ್ಕೂ ವಿದೇಶದಲ್ಲಿ ಅಥವಾ ಈಗ ಜಾರ್ಜಿಯಾ ಕನ್ಸಿಡರ್ ಮಾಡ್ಕೊಳ್ಳಿ, ಜಾರ್ಜಿಯಾದಲ್ಲಿ MBBS ಮಾಡೋದಕ್ಕೆ ಏನು ವ್ಯತ್ಯಾಸ ಕಂಡು ಬರುತ್ತೆ ಅಂತ? ವ್ಯತ್ಯಾಸ ಬಹಳನೇ ಇದೆ. ಸೊ ನಾನು ಮುಂಚೆನೇ ಹೇಳಿದ ಪ್ರಕಾರ ಆ್ಯಕ್ಚುಲಿ ನಾನು ಹೊರದೇಶಕ್ಕೆ ಹೋಗಿ ಓದಬೇಕು ಅನ್ನೋ ಸ್ಟೂಡೆಂಟ್ಗಳ ಸಂಖ್ಯೆ ತುಂಬ ಕಡಿಮೆ ವೆನ್ ಇಟ್ ಕಮ್ಸ್ ಟು MBBS. ಈಗ ಬೇರೆ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ಗೆ ಹೋಗ್ತಾರೆ ಅಥವಾ MBA ಪ್ರೋಗ್ರಾಮ್ಸ್ ಅಥವಾ ಬೇರೆ ಬೇರೆ ಕೋರ್ಸ್ಗಳಿಗೆ ಹೊರದೇಶಕ್ಕೆ ಹೋಗೋ ವಿದ್ಯಾರ್ಥಿಗಳು ಸಂಖ್ಯೆ ಹೆಚ್ಚು. ಬಟ್ MBBS ಅಂತ ಬಂದಾಗ ಎಲ್ಲರೂ ನಾವು ಇಂಡಿಯಾದಲ್ಲೇ ಮಾಡಬೇಕು ಅಂತ ಅನ್ಕೋತಾರೆ. ಬಟ್ ಹೊರದೇಶಕ್ಕೆ ಹೋಗಿ MBBS ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಇಂಡಿಯಾದಲ್ಲಿ ಅವಕಾಶ ಸಿಕ್ಕರೆ ಇಲ್ಲೇ ಓದಲಿ, ಬಿಕಾಸ್ ನಮ್ಮ ದೇಶದಲ್ಲಿ ಕೂಡ ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ನಾನು ಹೇಳೋ ಪ್ರಕಾರ ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಸೀಟ್ಗಳಿರೋ ಕಾರಣದಿಂದ ನೀವು ಹೊರದೇಶಕ್ಕೆ ಡಾಕ್ಟರ್ ಆಗಬೇಕಂತ ಕನಸು ಕಟ್ಟಿದರೆ ಅದನ್ನು ಅಲ್ಲೇ ಸಾಯಿಸೋದಕ್ಕಿಂತ ಈ ಥರ ಹೊರದೇಶದಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ ನೀವು MBBS ಮಾಡ್ಕೊಂಬರೋದು ಉತ್ತಮ. ಅದ್ರ ಜೊತೆಗೆ ನಿಮ್ಗೆ ಏನೇನು ಅಡ್ವಾಂಟೇಜಸ್ ಅಂದರೆ, ಫಸ್ಟ್ ಥಿಂಗ್, ನಮ್ಮ ದೇಶದಲ್ಲಿ ನಿಮಗೆ MBBS ಮಾಡಿದ್ರೆ ಈ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಎಲ್ಲ ಏನೂ ಇಲ್ಲ. ಅಂದರೆ ನೋಡಿ, ಈ ಜಿಯೋಮೆಡಿನಲ್ಲಿ ಓದಿದ್ರೆ 5 ವರ್ಷ ಆದಮೇಲೆ 6th ಇಯರ್ ಇಂಟರ್ನ್ಶಿಪ್ಪು ಅವ್ರು ಜರ್ಮನಿನಲ್ಲೆಲ್ಲ ಚೂಸ್ ಮಾಡ್ಬೋದು. ಜರ್ಮನಿ, ಫ್ರಾನ್ಸ್, ಯುರೋಪಿಯನ್ ಕಂಟ್ರಿ ಆಗಿರೋದ್ರಿಂದ 4ನೇ ವರ್ಷದಿಂದನೇ ಈ ಕಾಲೇಜಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ. ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರೆ 6th ಇಯರ್ ಇಂಟರ್ನ್ಶಿಪ್ ಜರ್ಮನಿನಲ್ಲಿ ಮಾಡ್ಬೋದು. ಅದ್ರ ಜೊತೆಗೆ ಫಸ್ಟ್ ಇಯರಿಂದನೇ USMLE ಕೋಚಿಂಗ್ ಎಲ್ಲ ಕೊಡ್ತಾರೆ, ಯುನೈಟೆಡ್ ಸ್ಟೇಟ್ ಮೆಡಿಕಲ್ ಲೈಸೆನ್ಸಿಂಗ್ ಎಕ್ಸಾಮ್ ಅಂತ. ಸೊ ಈ US ಹೋಗ್ಬಿಟ್ಟು PG ಮಾಡಬೇಕು ಅಥವಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಎಷ್ಟೋ ಸ್ಟೂಡೆಂಟ್ಗಳು ಕನಸಾಗಿರುತ್ತೆ. ಯಾಕೆಂದರೆ US PG ಮಾಡಿದ್ರೆ ಅಥವಾ US ಪ್ರಾಕ್ಟೀಸ್ ಮಾಡಲಿಕ್ಕೆ ಲೈಸೆನ್ಸ್ ಸಿಕ್ಕರೆ ಅದು ಗ್ಲೋಬಲ್ ಲೈಸೆನ್ಸ್ ಅಂತ ಹೇಳ್ತಾರೆ. ಗ್ಲೋಬಲ್ ಲೈಸೆನ್ಸ್ ಅಂದರೆ ಆ ಒಂದು ಲೈಸೆನ್ಸು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಮಾನ್ಯತೆಯನ್ನು ಹೊಂದಿರುತ್ತೆ. ಹಾಗೆಯೇ ವಾಪಸ್ ಇಂಡಿಯಾಗೆ ಬಂದಮೇಲೂ ಅವ್ರು ಯಾವುದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೆ ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ USMLE ಬೇಕಾದಂಥ ಒಂದು ಕೋಚಿಂಗ್ ಕೂಡ ಯೂನಿವರ್ಸಿಟಿನಲ್ಲಿ ಕೊಡ್ತಾರೆ. ಹಾಗೆಯೇ ಈ ಜಿಯೋಮೆಡಿ ಯೂನಿವರ್ಸಿಟಿ ಅಟ್ಲಾಂಟಾ US ಅಲ್ಲಿರೋವಂಥ ಅಟ್ಲಾಂಟಾ ಮೆಡಿಕಲ್ ಸೆಂಟರ್ ಅಂತ ಒಂದು ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಸೊ ಕೊಲ್ಯಾಬ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಇನ್ ಕೇಸ್ USMLE ಫಸ್ಟ್ ಸ್ಟೆಪ್ 1 ಸ್ಟೆಪ್ 2 2 ಸ್ಟೆಪ್ ಇರುತ್ತೆ. USMLE ಸ್ಟೆಪ್ 1 ಒನ್ಸ್ ಫಸ್ಟ್ 3ನೇ ವರ್ಷ ಕಂಪ್ಲೀಟ್ ಆದ ತಕ್ಷಣ USMLE ಸ್ಟೆಪ್ 1 ಬರೀಬೋದು ಸ್ಟೂಡೆಂಟ್ಸು. ಅದು ಥಿಯರಾಟಿಕಲ್ ಎಕ್ಸಾಮ್ ಇರುತ್ತೆ, ಆನ್ಲೈನ್ ಇರುತ್ತೆ. USMLE ಸ್ಟೆಪ್ 1 ಏನಾದರೂ ಕ್ಲಿಯರ್ ಮಾಡಿದ್ರೆ 6th ಇಯರ್ ಇಂಟರ್ನ್ಶಿಪ್ ಏನಿರುತ್ತೆ ಅದು ಅಟ್ಲಾಂಟಾ ಮೆಡಿಕಲ್ ಸೆಂಟರ್ USA ಮಾಡ್ಬೋದು. ಸೊ ಈ ಒಂದು ಅಡ್ವಾಂಟೇಜು ನೀವು ಜಿಯೋಮೆಡಿನಲ್ಲಿ ಓದಿದ್ರೆ ಸಿಗುತ್ತೆ. ಅದೇ ನಾವು ಇಂಡಿಯನ್ ಮೆಡಿಕಲ್ ಕಾಲೇಜಲ್ಲಿ ಯಾವುದೇ ಈ ರೀತಿಯ ಒಂದು ಇಂಟರ್ನ್ಯಾಷನಲ್ ಕೊಲ್ಯಾಬ್ರೇಷನ್ಸ್ ಇಲ್ಲ, ಅಥವಾ USMLE ಕೋಚಿಂಗ್ ಎಲ್ಲ, ಇದೆಲ್ಲ ಅಡ್ವಾಂಟೇಜಸ್ಸು. ಸೊ ನೋಡಿ, ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ಕೋಬೋದು, ಆಮೇಲೆ USMLE ಮಾಡ್ಬೋದು. ಸೊ ಈ ಒಂದು ಅವಕಾಶ ನಿಮಗೆ ಇಂಡಿಯನ್ ಮೆಡಿಕಲ್ ಕಾಲೇಜಸಲ್ಲಿ ಸಿಗಲ್ಲ. ಹಾಗೆಯೇ ನೀವೇನು ಎಕ್ಸ್ಟ್ರಾ ಏನು ಸ್ಪೆಂಡ್ ಮಾಡ್ತಿಲ್ಲ ನಿಮ್ಮ ಪಾಕೆಟಿಂದ. ಯಾವುದೇ ಒಂದು ಇನ್ ಕೇಸ್ ನೀಟಲ್ಲಿ ಕರ್ನಾಟಕದಲ್ಲಿ ಸಿಗಬೇಕು ಅಂತ ಅಂದರೆ 450 ಅಬವ್ ಮಾರ್ಕ್ಸ್ ತೆಗಿಬೇಕು. ಅಂದರೆ ನೀಟ್ 720 ಮಾರ್ಕ್ಸ್ಗೆ ಕಂಡಕ್ಟ್ ಆದರೆ 450 ಮೇಲೆ ತೆಗಿಬೇಕು. ಅಷ್ಟು ತೆಗೆದ್ರೂ ಪ್ರೈವೇಟ್ ಕಾಲೇಜಲ್ಲಿ 7 lakh per year, ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕರೆ ಮಾತ್ರ ಅರೌಂಡ್ 50,000 ಪರ್ ಇಯರ್ ಫೀಸ್ ಏನೋ ಇರುತ್ತೆ ಅಷ್ಟೇ. ಸೊ ಇಟ್ಸ್ ಬೆಟರ್ ನೀವು ಈ 7 lakh per year ಕಟ್ಟೋಕ್ಕಾಗಲ್ಲ ಅಂದರೆ ಜಿಯೋಮೆಡಿನಲ್ಲಿ ಇಟ್ ಇಸ್ ಜಸ್ಟ್ ಅರೌಂಡ್ 3.5 lakh per year ಏನೋ ಫೀಸ್ ಇದೆ. ಸೊ ಅದನ್ನು ಕಟ್ಕೊಂಡು ಅಬ್ರಾಡಲ್ಲಿ ಓದಿದ್ರೆ ಇದು ಆ್ಯಡೆಡ್ ಅಡ್ವಾಂಟೇಜಸ್ ಎಲ್ಲ ಇದೆ. ಓಕೆ ಮ್ಯಾಮ್, ಈ ವಿಚಾರಕ್ಕೆ ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ಜಿಯೋಮೆಡಿ ಟೀಚಿಂಗ್ ಯೂನಿವರ್ಸಿಟಿಯಿಂದ ಪ್ರಾಧ್ಯಾಪಕರೊಬ್ಬರನ್ನ ಮಾತನಾಡಿಸೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. MBBS ಇನ್ ಜಾರ್ಜಿಯಾ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದೀಗ ಜಿಯೋಮೆಡಿ ಟೀಚಿಂಗ್ ಯೂನಿವರ್ಸಿಟಿಯ ಹೆಡ್ ಆಫ್ MD ಪ್ರೋಗ್ರಾಮ್ ಹಾಗೂ ವೈಸ್ ರೆಕ್ಟರ್ ಆಗಿರುವಂತಹ ಮರಿಯಂ ಅವರು ಜಾರ್ಜಿಯಾದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಲೋ ಮಿಸ್ ಮರಿಯಂ, ಹೌ ಆರ್ ಯು ಫಸ್ಟ್ ಆಫ್ ಆಲ್, ಅಂಡ್ ಬ್ರೀಫ್ ಅಬೌಟ್ ದ ಜಿಯೋಮೆಡಿ ಟೀಚಿಂಗ್ ಯೂನಿವರ್ಸಿಟಿ.
Namaste, everyone. Good afternoon. I'm so happy to be here with you. Thank you for allowing me to join your show. First of all, I would like to make short briefing about what's our university like. It's actually a private university, medical university, which already is functioning 25 years for now, and we have for now 4 faculties. The biggest one is the Faculty of Medicine, which also includes the Georgian and Indian and in general the foreign students, the overseas students. And the other 3 faculties, we have the Faculty for Dentistry and the Faculty of Physical Medicine and Rehabilitation and the Faculty of Healthcare Management. About the Faculty of Medicine, what I want to underline so far is that recently we received the accreditation for the renewed MD program, which is completely done accordingly to the international standards, and we teach according to the integrated curriculum, which is similar to what is used in worldwide in leading countries, as well as used in most Indian medical schools right now. And the syllabi and the curricula is designed in such way that our students actually who are coming from India, they can pass their MCI exams without no problem after graduating it. And even I would like to add that in our campus we have the courses for the MCI preparation, which is delivered free, by university, and it's taught by best faculty from India. We are inviting the special faculty to teach that. Also, in addition to that, our students, as the GeoMed University diploma is recognized in most of the countries of the world, our graduates are eligible for USMLE and PLAB exams, and the diploma is recognized in most of the countries in Europe and in US both. And our students also can pass the steps of the USMLE exam even during their study, as it's done usually in other countries. And same is true for the PLAB exams as well. Our new program was designed exactly to match the standards and the depth of the knowledge which is needed to pass the USMLE exams, and of course the MCI exams as well. Right now we have total about 4,000 students in the campus, and we have all the facilities at the university to deliver the best quality knowledge. We are teaching the clinical part of the subjects from the very beginning, from the very first semester. What I mean is the clinical skills part, which is especially important for the medical education right now, and all the exams worldwide are underlining and putting their emphasis on knowledge of the clinical skills and the doctor-patient skills. So we are teaching it very thoroughly in the newly updated and accredited program, and for that part its own clinical skills lab, which is called Clinical Simulation Center. We have well-designed and equipped rooms. And we also have the dental clinic, we have the rehabilitation clinic, and the university is planning to build its own multi-profile medical clinic soon. Although, meanwhile, we have the contract with many hospitals, which means that after 3rd year, the students directly go to the hospitals, and all clinical subjects they learn at hospitals, of course. And after completing the 6 years of the MD program, they receive the MD diploma. Yes. Actually. Thank you so much, Mariam, for joining in with us and providing all the information about the MBBS in Georgia. And ಈಗ ನಮ್ಮ ಜೊತೆಗೆ ಚಿತ್ರದುರ್ಗದಿಂದ ಬಸವಕುಮಾರ್ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಕೌಶಲ್ಯ ಅವರಿದ್ದಾರೆ, ಮಾತಾಡಿ. ತಮ್ಮ ಯಾವುದೇ ಪ್ರಶ್ನೆಗಳಿದೆ? ನಮಸ್ತೆ ಸರ್, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ನಮ್ಮ ಹುಡುಗಂದು ಮೆಡಿಕಲ್ಗೆ ಸ್ವಲ್ಪ ಮಿಸ್ ಆಗುತ್ತಿಲ್ಲ, ನಮ್ಮ ಸ್ಟೇಟಸ್ ಸಿಗಲ್ಲ. ಓಕೆ. ಮತ್ತೆ ಹೇಗೆ ನಿಮ್ದೆಲ್ಲ ನೋಡಿದಿಲ್ಲ, ಟಿವಿ ನೋಡ್ತಾ ಇದ್ದೀನಿ. ಎಷ್ಟು ಬರ್ತಿದೆ ಸರ್? ನಾಳೆ ರಿಸಲ್ಟ್ ಇದೆ, ಬಟ್ ಕೀ ಆನ್ಸರ್ಸ್ ಚೆಕ್ ಮಾಡಿದ್ದೀರಾ? ಒಂದು 400 ನಿಯರ್ ಬರುತ್ತೆ. ಓಕೆ. ಸೊ ಹಾಗಾದರೆ ಅಂದರೆ ಬಾರ್ಡರಲ್ಲಿ ಇದ್ದಾರೆ, ಬೆಟರ್ ನೀವೊಂದು
ಆಪ್ಷನ್ ಇಟ್ಕೋಬೇಕಂದ್ರೆ ಈಗ ಅಬ್ರಾಡಲ್ಲಿ ಕೂಡ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ. 1 ಅಕ್ಟೋಬರಿಂದನೇ ಜಿಯೋ ಮಡಿನಲ್ಲಿ ಆನ್ಲೈನ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನೀವು ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಸೆಂಟ್ ಮಾರ್ಕ್ಸ್ ರೋಡಲ್ಲಿದೆ, ಬೆಂಗಳೂರಲ್ಲಿ ಸೆಂಟ್ ಮಾರ್ಕ್ಸ್ ರೋಡಲ್ಲಿದೆ ನಮ್ಮ ಆಫೀಸು. ನೀವು ಡೈರೆಕ್ಟಾಗೂ ಬರ್ಬೋದು. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾ ಯೂನಿವರ್ಸಿಟಿ ಬಗ್ಗೆ? ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ತಿಳ್ಕೊಬೋದು. ಧನ್ಯವಾದ ಬಸವಕುಮಾರ್ ಅವರೇ ಕರೆ ಮಾಡೋದಕ್ಕಾಗಿ. ಮೇಡಮ್, ಈಗ ಒಂದು ಕ್ವಶನ್ ಇದೆ, ಅಂದರೆ ಜಿಯೋ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಭಾರತದಲ್ಲಿ ಅದಕ್ಕೆ ಮಾನ್ಯತೆ ಇದೆಯಾ ಅಂತ? ಹೌದು. ಸೊ ಈ ಯೂನಿವರ್ಸಿಟಿ ಬಂದ್ಬಿಟ್ಟು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ರೆಕಗ್ನೈಸ್ಡ್ ಆಗಿದೆ. ಅಂದರೆ ಈ ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋಗಬೇಕು ಅಂದ್ರೂ, ಬರೀ ಜಿಯೋ ಮೆಡಿ ಅಲ್ಲ, ಸೊ ಎನಿ ಯೂನಿವರ್ಸಿಟಿ, ಹೊರದೇಶದಲ್ಲಿರುವಂಥ ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋಗಿ MBBS ಮಾಡಬೇಕು ಅಂತ ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ಆ ಒಂದು ಯೂನಿವರ್ಸಿಟಿ ರೆಕಗ್ನೇಷನ್ ಪಡ್ಕೊಂಡಿರಬೇಕು. ಸೊ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ವೆಬ್ಸೈಟ್ಗೆ ಹೋದರೆ ಅಲ್ಲೊಂದು ಲಿಸ್ಟೇ ಇದೆ, ಹೊರದೇಶದ ಯಾವ್ಯಾವ ದೇಶಗಳಿಗೆ ಹೋಗ್ಬೋದು, ಯಾವ್ಯಾವ ದೇಶಗಳಲ್ಲಿ ಯಾವ್ಯಾವ ಯೂನಿವರ್ಸಿಟೀಸು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ಒಂದು ಮಾನ್ಯತೆಯನ್ನು ಹೊಂದಿದೆ, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ಇದೆ. ಸೊ ನಾವು ಕೂಡ ಯಾವುದೇ ಒಂದು ಯೂನಿವರ್ಸಿಟಿನ ರೆಕಮೆಂಡ್ ಮಾಡಿದ್ರು, ಜಿಯೋ ಮೆಡಿ ಕೂಡ MCAಯಿಂದ ಮಾನ್ಯತೆಯನ್ನು ಹೊಂದಿರುವಂಥ ಯೂನಿವರ್ಸಿಟಿ. ಸೊ ನಾವು ಯಾವುದೇ ಒಂದು ಯೂನಿವರ್ಸಿಟಿನ ರೆಕಮೆಂಡ್ ಮಾಡಿದ್ರು ಆ ಎಲ್ಲ ಯೂನಿವರ್ಸಿಟಿಗಳು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಯಿಂದ ರೆಕಗ್ನಿಷನ್ನ ಪಡ್ಕೊಂಡಿರುತ್ತೆ. ಸೊ ಈ ಯೂನಿವರ್ಸಿಟಿಗೆ ಜಿಯೋ ಮೆಡಿಗೆ ಹೋಗಿ MBBS ಮಾಡೋದ್ರಿಂದ ನಮ್ಮ ದೇಶಕ್ಕೆ ವಾಪಸ್ ಬಂದು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬಟ್ ಓನ್ಲಿ ಥಿಂಗ್, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ್ರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ನಲ್ಲಿ ಪಾಸ್ ಆದಮೇಲೆ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ಸ್ ಮಾಡ್ಬೋದು, ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಎಲ್ಲ ರೀತಿಯ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಇರುತ್ತೆ. ಓಕೆ, ಈಗ ವರ್ಲ್ಡ್ ಎಜುಕೇಷನ್ ಸೆಂಟರ್ಗೆ ಯಾರಾದರೂ ವಿದ್ಯಾರ್ಥಿಗಳು ಜಾಯಿನ್ ಆಗಬೇಕು ಅಂದರೆ ಏನೆಲ್ಲ ಮಾನದಂಡಗಳು ಇರುತ್ತೆ? ಅಂದರೆ ಎಲಿಜಿಬಿಲಿಟಿ ಜಿಯೋ ಮೆಡಿಗೆ ಕ್ರೈಟೀರಿಯಾ ಬಂದ್ಬಿಟ್ಟು 60% ತೆಗೆದಿರ್ಬೇಕು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ. ಸೊ ಆಮೇಲೆ ನೀಟಲ್ಲಿ ಕ್ವಾಲಿಫೈ ಆಗಿರಬೇಕು. ಸೊ ನೀಟಲ್ಲಿ ಕ್ವಾಲಿಫೈ ಅಂದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. SC ST OBC ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದರೆ ಅರೌಂಡ್ 100ಇಂದ 115, ಅಂದರೆ ನಾಳೆ ರಿಸಲ್ಟ್ ಇದೆ, ಗೊತ್ತಾಗುತ್ತೆ ಏನು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ. ಇಟ್ ವಿಲ್ ಬಿ ಬೇಸಿಕಲಿ ಬಿಟ್ವೀನ್ 100 to 115. ಅದೇ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 128ಇಂದ 135 ಒಳಗಡೆ ಯೂಶಲಿ. ಬೇಸಿಕ್ ಏನೆಲ್ಲ ಕ್ರೈಟೀರಿಯಾಸ್ ಬೇಕೋ ಅದೆಲ್ಲ ಇರಬೇಕಂತ. ಓನ್ಲಿ ಈ ವರ್ಷ ಒಂದು ಅಡ್ವಾಂಟೇಜ್ ಏನಂದರೆ, ಕರೋನಾ ಇರೋದ್ರಿಂದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ್ರು ಒಂದು ಸ್ಮಾಲ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈ ವರ್ಷ ನೀಟಲ್ಲಿ ಕ್ವಾಲಿಫೈ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಬರೆದ್ಬಿಟ್ಟು ಈ ವರ್ಷ ಹೋಗ್ಬೋದು, 1 ವರ್ಷ ವೇಸ್ಟ್ ಮಾಡ್ದೇನೆ ಅಬ್ರಾಡ್ಗೆ ಹೋಗಿ 1 ವರ್ಷ MBBS ಕಂಪ್ಲೀಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಯರ್ ನೀಟ್ ಯಾವಾಗ ಇರುತ್ತಲ್ವ ಅವಾಗ ಬಂದ್ಬಿಟ್ಟು ನೀಟ್ ಎಕ್ಸಾಮ್ ಬರಿಬೇಕಾಗುತ್ತೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಇಂದಿರಾ ಅಂತ. ನಮಸ್ತೆ ಮಾ. ನಮಸ್ತೆ. ಹಲೋ ನಮಸ್ತೆ. ತಮ್ಮ ಯಾವುದೇ ಪ್ರಶ್ನೆ ಇದ್ರು ಕೌಶಲ್ಯ ಅವರಿದ್ದಾರೆ. ನಮಸ್ತೆ ಇಂದಿರಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ. ಅದು ನೀಟ್ ಎಕ್ಸಾಮ್ ಅಲ್ಲಿ ಅದು ಪರ್ಸೆಂಟೇಜ್ ಎಷ್ಟು ಬರ್ಬೇಕಮ್ಮ ಇವಾಗ MBBS ಮಾಡ್ಬೇಕಂದ್ರೆ? ನೀಟಲ್ಲ ಅಥವಾ PUCನಲ್ಲ? ಅದು ಇವಾಗ PUC ಆದ್ಮೇಲೆ ನೀಟ್ ಎಕ್ಸಾಮ್ ಬರೀತಾರಲ್ವಾ? ನೀಟಲ್ಲಿ ಮಿನಿಮಮ್ ಮಾರ್ಕ್ಸ್ ತಗೊಂಡು ಕ್ವಾಲಿಫೈ ಆಗಿರ್ಬೇಕು. ನೀವು ಯಾವ ಕ್ಯಾಟಗರಿ, ರಿಸರ್ವ್ ಕ್ಯಾಟಗರಿನ ಅಥವಾ ಜನರಲ್? OBC ಅಂದ್ರೆ ಒಂದು 100ರಿಂದ 107 ಮಾರ್ಕ್ಸ್ ಒಳಗಡೆ ಇರುತ್ತೆ. ನಾಳೆ ರಿಸಲ್ಟ್ ಬರುತ್ತಲ್ಲ ಗೊತ್ತಾಗುತ್ತೆ. ಬೇಸಿಕಲಿ 100ರಿಂದ 107 ಮಾರ್ಕ್ಸ್ ತನಕ ಇರುತ್ತೆ. ಕೀ ಆನ್ಸರ್ಸ್ ಚೆಕ್ ಮಾಡಿದ್ದೀರಾ ನೀವು? ಇಲ್ಲ ನೋಡಿಲ್ಲ ಮ್ಯಾಮ್. ಅದೇ ಪರ್ಸೆಂಟೇಜ್ ಎಷ್ಟು ಬರಬೇಕು, ಏನು ಮಿನಿಮಮ್ ಮಾರ್ಕ್ಸ್ ಆದ್ರೂ ನೀವು ಎಲಿಜಿಬಲ್ ಆಗತ್ತಾ ಇಲ್ವಾ ಅಂತಾನೆ ನಾನು. ಇಲ್ಲ, ಮಿನಿಮಮ್ ಮಾರ್ಕ್ಸ್ ಬರಬೇಕು. 100ರಿಂದ 720 ಮಾರ್ಕ್ಸ್ಗೆ 100ರಿಂದ 107 ಮಾರ್ಕ್ಸ್ ಬರಬೇಕು. ಅಷ್ಟು ಬಂದರೆ ನೀಟಲ್ಲಿ ಕ್ವಾಲಿಫೈ ಆಗ್ತಾರೆ. ನಾಳೆ ರಿಸಲ್ಟ್ ಬಂದಾಗ ಗೊತ್ತಾಗ್ಬಿಡುತ್ತೆ ಏನು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ. ನಾನು ಲಾಸ್ಟ್ ಇಯರ್ ಪ್ರಕಾರ ಹೇಳೋದಾದರೆ ಲಾಸ್ಟ್ ಇಯರ್ ಕ್ವಾಲಿಫೈಯಿಂಗ್ ಮಾರ್ಕ್ಸು OBCನವ್ರಿಗೆ 107 ಮಾರ್ಕ್ಸ್ ಇತ್ತು, ಅಷ್ಟೇ ಇರುತ್ತೆ. ಯೂಶಲಿ ನಾನು ಲಾಸ್ಟ್ 5 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ, 107ರಿಂದ 115 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ಅಷ್ಟು ಬಂದರೆ ಸಾಕು. ಥ್ಯಾಂಕ್ ಯು ಇಂದಿರಾ ಅವರೇ ಕಾಲ್ ಮಾಡೋದಕ್ಕಾಗಿ. ಈಗ ಇಲ್ಲಿ ಓದೋದಕ್ಕೂ ಎಜುಕೇಷನ್ ಪ್ಯಾಟರ್ನ್ಗೂ ವಿದೇಶದಲ್ಲಿ ಓದೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇರುತ್ತಾ? ಅವರು ಮರಿಯಮ್ ಅವ್ರು ಹೇಳ್ತಾ ಇದ್ರು, ಇವಾಗ ಎಲ್ಲ ದೇಶಗಳಲ್ಲೂ ಇಂಟಿಗ್ರೇಟೆಡ್ ಅಂತ ಒಂದು ಮಾಡಿದ್ದಾರೆ. ಇಂಟಿಗ್ರೇಟೆಡ್ ಅಂದರೆ ಸೊ ವರ್ಲ್ಡಲ್ಲಿ ಇಂಟಿಗ್ರೇಟೆಡ್ ಪ್ಯಾಟ್ರನ್ ಆಫ್ ಸಿಲೆಬಸ್ ಅಂತ ಒಂದು ಫಾಲೋ ಮಾಡ್ತಿದ್ದಾರೆ. ಅಂದರೆ
ನಾವು ಇಂಡಿಯಾದಲ್ಲಿ ಓದಿದ್ರೂ ಸೇಮ್ ಕಾನ್ಸೆಪ್ಟ್ ಹೇಳ್ಕೊಡ್ತಾರೆ, ಜಾರ್ಜಿಯಾದಲ್ಲಿ ಓದಿದ್ರೂ ಸೇಮ್ ಕಾನ್ಸೆಪ್ಟ್ ಹೇಳ್ಕೊಡ್ತಾರೆ. ಸೊ ಅದು ಯಾವುದೇ ರೀತಿ ಡಿಫ್ರೆನ್ಸ್ ಇರಲ್ಲ. ಸೊ ಯೂಶ್ವಲಿ ಮೆಡಿಕಲ್ ಅಂದರೆ ಏನು, ಬೇಸಿಕಲಿ ಮೆಡಿಕಲಲ್ಲಿ ದೇ ಸ್ಟಡಿ ಅಬೌಟ್ ಹ್ಯೂಮನ್ ಬಾಡಿ. ಸೊ ಹ್ಯೂಮನ್ ಅನಾಟಮಿ, ಹ್ಯೂಮನ್ ಬಯೋಕೆಮಿಸ್ಟ್ರಿ, ಹ್ಯೂಮನ್ ಫಿಸಿಯಾಲಜಿ. ಸೊ ನೀವು ಪ್ರಪಂಚದ ಯಾವ ಭಾಗಗಳಿಗೆ ಹೋದ್ರೂ ಇಟ್ ವಿಲ್ ಬಿ ಸೇಮ್ ಇರುತ್ತೆ. ಓನ್ಲಿ ದ ಸಿಲೆಬಸ್ ಅಫ್ಕೋರ್ಸ್ ತುಂಬ ಜನಕ್ಕೆ ಕ್ಲಾರಿಫಿಕೇಶನ್ ಬೇಕು. ಜಿಯೋಮೆಡಿಲೂ ಕೂಡ ಇಂಟಿಗ್ರೇಟೆಡ್ ಪ್ಯಾಟರ್ನ್ ಅಂತ ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಇಂಡಿಯಾದಲ್ಲೂ ಕೂಡ ಇಂಟಿಗ್ರೇಟೆಡ್ ಫಾಲೋ ಮಾಡ್ತೀವಿ. ಓಕೆ, ಇವತ್ತಿನ ಸಂಚಿಕೆಯಲ್ಲಿ ಬಂದು ಜಾರ್ಜಿಯಾದಲ್ಲಿ MBBS ಯಾವ ರೀತಿ ಮಾಡಬಹುದು ವಿದ್ಯಾರ್ಥಿಗಳು ಅಂತ ತಿಳಿಸ್ಕೊಟ್ರೆ ಥ್ಯಾಂಕ್ ಯು. ನಮಸ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸುದ್ದಿಯಲ್ಲಿ ಸದಾ ಮುಂದೆ, ದಿಗ್ವಿಜಯ ನ್ಯೂಸ್.